ಇವತ್ತು ಮೊದಲನೇದಾಗಿ ಇವತ್ತು ನಮ್ಮ ತಾಲೂಕಲ್ಲಿ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಅವರ ಸದಸ್ಯರುಗಳನ್ನ ಕರೆಸಿ ಕರೆಸಿ ಇವತ್ತು ನಮ್ಮನ್ನ ಗುರುಸಿ ಇವತ್ತು ಸನ್ಮಾನ ಮಾಡಿದ್ದಾರೆ. ಅಂದ್ರೆ ಇವತ್ತು ತಾಲೂಕಲ್ಲಿ ಮೊದಲನೇ ಬಾರಿಗೆ ಅಂತ ನಾವು ಇಚ್ಛೆ ಪಡ್ತೀನಿ. ಹಿಂದೆ ಎಷ್ಟೋ ಜನ ಶಾಸಕರುಗಳಾಗಿದ್ರು, ಅವರೇ ಕರೆಸಿ ಅವ್ರಿಗೆ ಸನ್ಮಾನ ಮಾಡಿಸ್ಕೊಂಡ್ರೆ ನೋಡಿದ್ದೀರಾ ಹೊರತು ಇವತ್ತು ನಮಗ್ ಕರೆಸಿ ನಮ್ಮನ್ನ ಸನ್ಮಾನ ಮಾಡಿ ನಮ್ಮ ಸದಸ್ಯರನ್ನ ಗುರುಸಿರೋಂಥದ್ದು ಮೊದಲನೇ ಬಾರಿ ಇದೇ ಶಾಸಕರು ಅಂತ ಅವ್ರಿಗೆ ಧನ್ಯವಾದಗಳು ತಿಳಿಸಕ್ ಇಷ್ಟಪಡ್ತೀನಿ. ಅದೇ ರೀತಿ ಈಗ ಅವರು ಇದೆಲ್ಲ ಮಾತಾಡ್ಬೇಕಾದ್ರೆ ನಮ್ಮ ಊರ ಪಂಚಾಯತಿನ ಮುಖಂಡರುಗಳು, ನಮ್ಮ ಶಾಸಕರು ನಾವೆಲ್ಲ ಕೂತು ಚರ್ಚೆ ಮಾಡಿದಾಗ ಆಗುವಾಗ್ಲೂ ಪಂಚಾಯತಿಯಲ್ಲಿ ಏನೇನು ಕಷ್ಟಗಳು ಇದ್ದಾವೋ, ಏನೇನು ಅನುದಾನ ಬೇಕಾಗ್ತದೆ ಅಂತ ಎಲ್ಲಾ ಚರ್ಚೆಗಳು ಮಾಡಿ ಇವತ್ತು ನಮ್ಮ ಪಂಚಾಯತಿಗೆ ಇರೋಂತ ಕುಂದುಕೊರತೆಗಳಲ್ಲಿ ಒಂದು ಅಲ್ಪ ಸ್ವಲ್ಪ ನಮ್ಗೆ ಸಹಾಯ ಮಾಡಿ ಇವತ್ತು ಇಮಿಡಿಯೇಟ್ ಏನ್ ಬೇಕೋ ಅದಕ್ಕೆ ಅನುದಾನ ಕೊಡುವಂತ ಕೆಲಸ ಕೂಡ ಮಾಡ್ಕೊಟ್ಟಿದ್ದಾರೆ. ಅದ್ರ ಪರವಾಗಿ ಅವ್ರ ಧನ್ಯವಾದಗಳು ತಿಳಿಸಕ್ ಇಷ್ಟಪಡ್ತೀನಿ. ಸತತವಾಗಿ 8 ತಿಂಗಳಾಗಿ ಆಗಿದ್ದಾರೆ ಮತ್ತು ಇಲ್ಲಿನ ಶಾಸಕರು ಯಾವ ತರ ಸಪೋರ್ಟ್ ಕೊಡ್ತಿದ್ದಾರೆ ಮತ್ತೆ ಅನುದಾನ ಏನದು ಯಾವ ತರ ಬರುತ್ತೆ ಏನು ಅದು ನಾವು ಹೇಳಿದ್ರೆ ಕಾಣೋದಲ್ಲ. ಇವತ್ತು ನೀವು ಕಣ್ಣಾರೆ ನೋಡಿದೀರಾ. ಇವತ್ತು ಎಲ್ಲಾರನ್ನು ಕರೆಸಿ ಯಾವ ರೀತಿ ಚರ್ಚೆಗಳು ಮಾಡಿದ್ರು, ಯಾವ ರೀತಿ ಇದ್ ಮಾಡಿದ್ರು ಅಂತ ನಾವು ಹೇಳ್ಕೊಳೋದಕ್ಕಿಂತ ಇವತ್ತು ನಡೆದಿರುವಂತ ಘಟನೆಯಲ್ಲಿ ಇವತ್ತು ಎಲ್ಲರಿಗೂ ಒಂದು ಸಂದೇಶ ಹೋಗ್ತದೆ. ಅವರು ಸರ್ಕಾರ ಇರುವಂತ ಜಾಗದಲ್ಲಿ ಪಂಚಾಯತಿಯಲ್ಲಿ ಅವರು ಒಂದು ಸದಸ್ಯರು ಅವರು ಅಧ್ಯಕ್ಷತೆ ಇದ್ದರೆ ಎಲ್ಲಾ ಪಂಚಾಯತಿಗಳು ಅಭಿವೃದ್ಧಿ ಆಗುತ್ತೆ ಅಂತ ಎತ್ತಿ ಕಾಣಿಸ್ತದೆ. ಸನ್ಮಾನ ಮಾಡಿರುವಂತದ್ದು ನಮ್ಗೆ ಇವತ್ತು ಜವಾಬ್ದಾರಿ ಹೆಚ್ಚಾಗ್ತಾ ಇದೆ. ನಮ್ಗೆ ಇವತ್ತು ಜವಾಬ್ದಾರಿ ಮುಗ್ದಿಲ್ಲ. ಇವತ್ತು ಅವ್ರು ನಮ್ಮನ್ನ ಗುರುಸಿ, ನಮ್ಮ ಸ್ಥಾನಮಾನವನ್ನು ಗುರುಸಿ, ಇವತ್ತು ನಮ್ಮ ಸದಸ್ಯರುಗಳನ್ನ ಕರೆಸಿ ಇವತ್ತು ನಮ್ಗೆ ಹೆಚ್ಚು ಜವಾಬ್ದಾರಿ ನಮ್ಮನ್ನು ಕೊಟ್ಟು ನಮ್ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಜವಾಬ್ದಾರಿ ಕಮ್ಮಿ ಆಗಲ್ಲ. ನಮ್ಮ ಅಧಿಕಾರ ಇರೋವರು ಇದ್ರು ಅಷ್ಟೇ, ಇಲ್ದಿದ್ರು ಅಷ್ಟೇ, ಶಾಸಕರು ಇರೋವರೆಗೂ ನಮ್ಗೆ ಜವಾಬ್ದಾರಿ ನಮ್ಗೆ ಇದೇ ರೀತಿ ಇರ್ತದೆ ಅಂತ ನಾನು ಮಾತು ಹೇಳಕ್ ಇಷ್ಟ. ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್. ದೂರವಾಣಿ ಸಂಖ್ಯೆ 9980581159.